ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ IAS ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ FDI ಅಥವಾ ವಿದೇಶಿ ನೇರ ಹೂಡಿಕೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ FDI ಅಂದ್ರೆ ತಿಳ್ಕೋಬೇಕು. ಅದ್ರ ಜೊತೆಗೆ ಟೈಪ್ಸ್ ಆಫ್ FDIಗಳು ಯಾವ್ಯಾವ ಇದಾವೆ, ಅಂದ್ರೆ ವಿದೇಶಿ ನೇರ ಹೂಡಿಕೆಯ ವಿಧಗಳು ಯಾವ್ಯಾವು, ಅಂಡ್ ಯಾವ ದೇಶದಿಂದ ಹೆಚ್ಚು ಭಾರತಕ್ಕೆ ಈ ಒಂದು ವಿದೇಶಿ ನೇರ ಹೂಡಿಕೆ ಬರುತ್ತೆ. ಅದ್ರ ಜೊತೆಗೆ ಈ FDI ನಲ್ಲೇ ಇನ್ಫ್ಲೋ ಅಂಡ್ ಔಟ್ಫ್ಲೋ ಅಂತ ಕರಿತೀವಿ, ಅಂದ್ರೆ ಒಳಹರಿವು ಮತ್ತು ಹೊರಹರಿವು ಅಂತಲೂ ಕೂಡ ಕರಿತೀವಿ. ಸೊ ಅವೆರಡರ ನಡುವೆ ಇರುವಂತಹ ವ್ಯತ್ಯಾಸಗಳು ಏನೇನು, ಅದರ ಜೊತೆಗೆ ಈ FDI ನಿಂದ ಭಾರತದ ಆರ್ಥಿಕತೆ ಮೇಲೆ, ಎಕಾನಮಿ ಮೇಲೆ ಆಗುವಂತಹ ಪ್ರಯೋಜನ ಮತ್ತು ಪರಿಣಾಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ವಿದೇಶಿ ನೇರ ಹೂಡಿಕೆ ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೂ ಕೂಡ ಕರಿತಾ ಬರ್ತೀವಿ. ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಎ ಕಂಪನಿ ಆರ್ ಇಂಡಿವಿಜುವಲ್ ಆಫ್ ಒನ್ ಕಂಟ್ರಿ ಇನ್ ಟು ಬಿಸ್ನೆಸ್ ಇಂಟ್ರೆಸ್ಟೆಡ್ ಲೊಕೇಟೆಡ್ ಇನ್ ಅನದರ್ ಕಂಟ್ರಿ ಎನ್ನುವಂಥದ್ದು ಡೆಫಿನೇಷನ್ ಅನ್ನು ನೋಡೋದಾದ್ರೆ, ಅಂದ್ರೆ ಒಂದು ದೇಶದ ನಾಗರಿಕ ಅಥವಾ ಒಂದು ದೇಶದ ಸಂಸ್ಥೆ ಮತ್ತೊಂದು ದೇಶದ ಸಂಸ್ಥೆಯ ಮೇಲೆ ಎಕನಾಮಿಕ್ ಒಂದು ಬಿಸ್ನೆಸ್ ಇಂಟ್ರೆಸ್ಟ್ ಆಧಾರದ ಮೇಲೆ ಏನಾದರೂ ಹೂಡಿಕೆಯನ್ನ ಮಾಡಿದಾಗ ವಿದೇಶಿ ನೇರ ಹೂಡಿಕೆ ಅಂತ ಕರಿತೀವಿ. ಉದಾಹರಣೆಯನ್ನ ನೋಡೋದಾದ್ರೆ, ಭಾರತದ ಒಂದು ಕಂಪನಿ ಮೇಲೆ ಅಥವಾ ಇನ್ನು ಯಾವುದೋ ಒಂದು ಕಂಪನಿ ಕೂಡ ಬಿಲ್ಡ್ ಆಗಿರೋದಿಲ್ಲ, ಅಂತಹ ಉದ್ಯಮದ ಮೇಲೆ ಅಮೆರಿಕಾದಿಂದ ಅಥವಾ ಆಸ್ಟ್ರೇಲಿಯಾದಿಂದ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಹೂಡಿಕೆಯನ್ನ ಮಾಡಿದ್ರೆ ಅದನ್ನ ನಾವು ವಿದೇಶಿ ನೇರ ಹೂಡಿಕೆ ಅಥವಾ ಫಾರಿನ್ ಡೈರೆಕ್ಟ್ ಕೂಡ ಕರಿತಾ ಬರ್ತೀವಿ. ಹಾಗೆ ಮೊದಲೇ ಹೇಳಿದ ಹಾಗೆ ಫಾರಿನ್ ಈ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅಥವಾ ವಿದೇಶಿ ನೇರ ಹೂಡಿಕೆ ಏನಿದೆ, ಇದರಲ್ಲೂ ಕೂಡ ಎರಡು ತರ ಇರುತ್ತೆ. ಮುಖ್ಯವಾಗಿ ಒಂದು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಇನ್ನೊಂದು ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತಾನೂ ಕೂಡ ಕರಿತಾ ಬರ್ತೀವಿ. ಸೊ ಈ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂಥದ್ದು, ಅಂದ್ರೆ ಒಂದು ಕಂಪನಿಯನ್ನ ಹೊಸದಾಗಿ ಸ್ಥಾಪನೆಯನ್ನ ಮಾಡುವಂಥದ್ದು ಅಥವಾ ಪಾರ್ಷಿಯಲ್ ಆಗಿ ಬೈ ಮಾಡುವಂಥದ್ದು ಅಥವಾ ಸಬ್ಸಿಡಿಯರಿ ಆಗಿ ಬೈ ಮಾಡುವಂಥದ್ದು ಅಥವಾ ಇದು ಮಾಡುವಂಥದ್ದು. ಇನ್ನೊಂದು ಜಾಯಿಂಟ್ ವೆಂಚರ್ಗಳು, ಅಂದ್ರೆ ಜಂಟಿ ಉದ್ಯಮವನ್ನ ಶುರು ಮಾಡುವಂಥದ್ದು, ಅಕ್ವಸಿಷನ್ ಅಂತ ಕರಿತಾ ಬರ್ತೀವಿ. ಅಂದ್ರೆ ಒಂದು ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳುವಂಥದ್ದು, ಅದನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥದ್ದು, ಅವರಿಗೆ ಏನು ಅಮೌಂಟ್ ಅನ್ನ ಕೊಡಬಹುದು ಅಥವಾ ಶೇರ್ ವ್ಯಾಲ್ಯೂಸ್ ಏನಿರುತ್ತೆ ಅದನ್ನ ಕೊಡೋದ್ರ ಮೂಲಕ ಅದನ್ನ ಬೈ ಮಾಡುವಂಥದ್ದನ್ನ ಮಾಡ್ತಾ ಬರ್ತೀವಿ. ಬೆಸ್ಟ್ ಎಕ್ಸಾಂಪಲ್ MTR ಅನ್ನುವಂತಹ ಒಂದು ಕನ್ನಡದ ಒಂದು ಬ್ರ್ಯಾಂಡ್ ಏನಿದೆ, ಆ ಬ್ರ್ಯಾಂಡ್ ಅನ್ನ ಯುರೋಪಿಯನ್ ಒಂದು ರಾಷ್ಟ್ರ ಅಕ್ವಸಿಷನ್ ಮಾಡ್ಕೊಳ್ಳುತ್ತೆ. ಈ ರೀತಿಯಾಗಿ ಈ ಒಂದು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಅದೇ ರೀತಿನಲ್ಲಿ ಇಂಡೈರೆಕ್ಟ್ ಅಥವಾ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತಾನು ಕೂಡ ಕರಿತಾ ಬರ್ತೀವಿ. ಅದರಲ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತಾನು ಕೂಡ ಇರುತ್ತೆ. ಸಾಂಸ್ಥಿಕ ಹೂಡಿಕೆ ಅಂತ ಕರೆಯುವಂಥದ್ದು. ಆ ಸಾಂಸ್ಥಿಕ ಹೂಡಿಕೆ ಬಂದಾಗ ಶೇರ್ಗಳನ್ನ ಅಲ್ಪಾವಧಿಯಲ್ಲಿ, ಶಾರ್ಟ್ ಟೈಮ್ ಅಲ್ಲಿ, ಡ್ಯೂರೇಷನ್ ಅಲ್ಲಿ ಬೈ ಮಾಡುವಂಥದ್ದು. ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಆನ್ GDR, ADR, FC ಅಂಡ್ CB ಅಂತ ಕರಿತಾ ಬರ್ತೀವಿ. GDR ಅನ್ನುವಂಥದ್ದು ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟ್ ಆಗಿರುತ್ತೆ. ADR ಅನ್ನುವಂಥದ್ದು ಅಮೆರಿಕನ್ ಡೆಪಾಸಿಟರಿ ರೆಸಿಪ್ಟ್ಸ್ ಆಗಿರುತ್ತೆ. FC ಅಂತ ಅಂದ್ರೆ ಫಾರಿನ್ ಕರೆನ್ಸಿ ಆಗಿರುತ್ತೆ. ಅಂಡ್ CB ಅಂತ ಅಂದ್ರೆ ಕನ್ವರ್ಟಬಲ್ ಬಾಂಡ್ ಅಂತ ಕರಿತಾ ಬರ್ತೀವಿ. ಈ ತರದಾದಂತಹ ಒಂದು ಬಾಂಡ್ಗಳ ಮೇಲೆ ಹೂಡಿಕೆಯನ್ನ ಮಾಡುವಂಥದ್ದು ಅಥವಾ ವೆರಿ ಕ್ವಿಕ್ ಅವಧಿಗೆ ಅಥವಾ ಸ್ವಲ್ಪಾವಧಿಗೆ ಒಂದು ಲಾಭ ಗಳಿಕೆಯ ಉದ್ದೇಶದಿಂದ ಶೇರ್ಗಳ ಮೇಲೆ, ಈಕ್ವಿಟಿಗಳ ಮೇಲೆ ಏನು ಹೂಡಿಕೆಯನ್ನ ಮಾಡ್ತಾರೆ ಅದನ್ನ ನಮ್ಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಥವಾ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅದರ ಬದಲಿಗೆ ದೀರ್ಘಾವಧಿನಲ್ಲಿ ಒಂದು ಉದ್ಯಮದ ಮೇಲೆ, ಒಂದು ಸಂಸ್ಥೆಯ ಮೇಲೆ ಹೂಡಿಕೆಯನ್ನ ಏನ್ ಮಾಡ್ತೀವಿ ಅದನ್ನ ನೇರ ಹೂಡಿಕೆ ಅಂತ ಕರಿತಾ ಬರ್ತೀವಿ. ಹಾರಿಜಾಂಟಲ್ ಅಂಡ್ ವರ್ಟಿಕಲ್ FDI ಅಂತ ಕೂಡ ಕರಿತಾ ಬರ್ತಾರೆ. ವರ್ಟಿಕಲ್ ಅಲ್ಲಿ ಕೂಡ FDI ನಲ್ಲೇ ಇದನ್ನ ನೋಡ್ತಾ ಬಂದಾಗ, ಅಂಡ್ FDI ನ ಮೆಥಡ್ ಗಳನ್ನ ನೋಡೋದಾದ್ರೆ, ಇನ್ವೆಸ್ಟ್ಮೆಂಟ್ ನ ಮಾಡಬೇಕಾದ್ರೆ ಮೆಥಡ್ ಗಳನ್ನ ನೋಡೋದಾದ್ರೆ ಮುಖ್ಯವಾಗಿ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅದ್ರ ಜೊತೆಗೆ ಬ್ರೌನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತಾನು ಕೂಡ ಕರಿತಾ ಬರ್ತೀವಿ. ಗ್ರೀನ್ ಫೀಲ್ಡ್ ಅನ್ನುವಂಥದ್ದು ನ್ಯೂ ಆಪರೇಷನ್ ಅನ್ನ ಅಥವಾ ಬಿಸ್ನೆಸ್ ಅನ್ನ ಶುರು ಮಾಡುವಂಥದ್ದು. ಅಂದ್ರೆ ಈ ಒಂದು ನಮ್ಮ ಭಾರತದಲ್ಲಿ ಫಾರ್ ಎಕ್ಸಾಂಪಲ್ ಸನ್ರೈಸಿಂಗ್ ಇಂಡಸ್ಟ್ರಿ ಅಂತ ಕರಿತಾ ಬರ್ತೀವಿ. ಅಂದ್ರೆ ಸರ್ವಿಸ್ ಓರಿಯೆಂಟೆಡ್ ಏನಾದ್ರೂ ಇಂಡಸ್ಟ್ರಿ ಇರುತ್ತೆ, ಆನ್ಲೈನ್ ಗೇಮಿಂಗ್ ಆಗಿರ್ಬೋದು ಅಥವಾ ಡೆಲಿವರಿ ಆಗಿರಬಹುದು ಅಥವಾ ಬೇರೆ ಯಾವುದೇ ತರದಂತಹ ಒಂದು ಬಿಸ್ನೆಸ್ ಇರುತ್ತೆ. ಆದ್ರೆ ಪ್ರಾಪರ್ ಒಂದು ಬಿಸ್ನೆಸ್ ವೆಂಚರ್ ಇರೋದಿಲ್ಲ, ಒಂದು ಬಿಸ್ನೆಸ್ ಹೌಸ್ ಇರೋದಿಲ್ಲ. ಅಂತಹ ಸಮಯದಲ್ಲಿ ಬೇರೆ ದೇಶದ, ಅಮೆರಿಕಾದಿಂದ ಅಥವಾ ಆಫ್ರಿಕಾದಿಂದ ಯಾವುದೋ ಒಂದು ರಾಷ್ಟ್ರದಿಂದ ಇಲ್ಲಿ ಬಂದು ಉದ್ಯಮವನ್ನು ಶುರು ಮಾಡಿದ್ರೆ, ಬಿಸ್ನೆಸ್ ಅನ್ನು ಶುರು ಮಾಡಿದ್ರೆ ಅದನ್ನ ನಾವು
ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಬ್ರೌನ್ ಫೀಲ್ಡ್ ಅನ್ನುವಂಥದ್ದು ಆಲ್ರೆಡಿ ಒಂದು ಬಿಸ್ನೆಸ್ ಇರುತ್ತೆ, ಆಲ್ರೆಡಿ ಒಂದು ಬಿಸ್ನೆಸ್ ಹೌಸ್ ಅಥವಾ ಕಂಪನಿ ಇರುತ್ತೆ, ಆ ಕಂಪನಿಯ ಶೇರ್ಗಳನ್ನ ಅಕ್ವೈರ್ ಮಾಡ್ಕೊಳ್ಳುವಂಥದ್ದು, ಆ ಕಂಪನಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥದ್ದು ಅಥವಾ ತನ್ನ ಒಂದು ಸಂಸ್ಥೆ ಜೊತೆ ಅದನ್ನ ಮರ್ಜ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಬ್ರೌನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತಾನು ಕೂಡ ಕರಿತಾ ಬರ್ತೀವಿ. ಸೊ ಅದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಏನು ಇರುವಂತದ್ದು, ಇವುಗಳನ್ನವೇ ನಮಗಿರುವಂತಹ ವ್ಯತ್ಯಾಸಗಳನ್ನ ತಿಳ್ಕೊಬೇಕಾಗತ್ತೆ. ಇದ್ರ ಇನ್ವೆಸ್ಟ್ಮೆಂಟ್ ಎಲ್ಲೋ ನೋಡ್ತಾ ಬರ್ತೀವಿ. ಅದ್ರ ಜೊತೆಗೆ ಏನು ಪ್ರಾಮುಖ್ಯತೆ ಏನಕ್ಕೆ ಅಂತ ಬಂದಾಗ ನಮಗೆ ಆರ್ಥಿಕ ಏಕೀಕರಣ ಅಂತ ಕರಿತೀವಿ, ಎಕನಾಮಿಕ್ ಇಂಟಿಗ್ರೇಷನ್ ಅನ್ನುವಂಥದ್ದು. ಈ FDI ಇಂದಾಗಿ ನಮಗೆ ಆರ್ಥಿಕವಾಗಿ ಯಾವೆಲ್ಲ ಒಂದು ಪ್ರಯೋಜನಗಳಾಗ್ತವೆ, ಅದರಿಂದ ಆಗುವಂತಹ ಮುಖ್ಯವಾಗಿ ಬರುವಂಥದ್ದು ನಮ್ಮಲ್ಲಿ ಎಕನಾಮಿ ಮೇಲೆ ಒಂದಷ್ಟು ವಲಯಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮ ಭಾರತೀಯರಿಂದ ಅಥವಾ ಗವರ್ನಮೆಂಟ್ ಇಂದ ಆಗ್ತಾ ಇರೋದಿಲ್ಲ. ಅಂತಹ ಸಮಯದಲ್ಲಿ ಬೇರೆ ರಾಷ್ಟ್ರಗಳು ಇನ್ವೆಸ್ಟ್ ಅನ್ನ ಮಾಡೋದ್ರಿಂದಾಗಿ ಎಕನಾಮಿಕ್ ಇಂಟಿಗ್ರೇಷನ್ ಜಾಸ್ತಿ ಆಗುತ್ತಾ ಬರುತ್ತೆ ಅನ್ನುವಂಥದ್ದು. ತಂತ್ರಜ್ಞಾನಗಳ ವರ್ಗಾವಣೆ ಅಥವಾ ಏನು ಟೆಕ್ನಾಲಜಿ ಇರುತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡೋದು. ಯಾಕಂದ್ರೆ ಈ FDI ಅನ್ನುವಂಥದ್ದು ಇಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನ ಬಿಲ್ಡ್ ಮಾಡೋದಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ಆ ಟೆಕ್ನಾಲಜಿನ ಭಾರತದ ಒಂದು ನೆಲಕ್ಕೆ ತರಬೇಕಾಗತ್ತೆ. ಈ ನೆಲಕ್ಕೆ ತಂದ ಮೇಲೆ ಇಲ್ಲಿ ಅದನ್ನ ಬೇರೆ ಕಡೆನೂ ಕೂಡ ಅದು ಪಸರಿಸಬಹುದು. ಆ ಮೂಲಕ ಆರ್ಥಿಕತೆಗೆ ಹೆಚ್ಚಿನ ಒಂದು ಪ್ರಯೋಜನವನ್ನ ಪಡ್ಕೊಳ್ಳುವಂಥದ್ದು. ವಿದೇಶಿ ಮಾರುಕಟ್ಟೆಗೆ ಪ್ರವೇಶಗಳಾಗಿರಬಹುದು, ಒಳಮುಖ ಮತ್ತು ಬಾಹ್ಯ ಮೌಲ್ಯವನ್ನು ಕೂಡ ನಮ್ಮಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕಾಣ್ತಾ ಬರುತ್ತೆ. ಅಂದ್ರೆ ಒಂದು ವಿದೇಶಿ ಹೂಡಿಕೆ ಮಾಡೋದ್ರಿಂದಾಗಿ ನಮ್ಗೆ ಇಷ್ಟೊಂದೆಲ್ಲ ತರನಾದಂತಹ ಪ್ರಯೋಜನಗಳನ್ನ ನಮ್ಮಲ್ಲಿ ನಾವು ನೋಡ್ತಾ ಬರ್ಬೋದಾಗಿರುತ್ತೆ. ಇನ್ನು ಈ FDI ನಿಂದಾಗುವ ಅಂದಾಗ ಪೊಲಿಟಿಕಲ್ ಸ್ಟೆಬಿಲಿಟಿ ಏನು ಪ್ರವೃತ್ತಿಗಳೇನಾಗ್ತಾ ಇದೆ ಅಂದ್ರೆ ಇತ್ತೀಚೆಗೆ ಈ FDI ಯಾವ ಒಂದು ತರನಾಗಿ ಇದೆ, ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ, ಅಥವಾ ಯಾವ ರಾಷ್ಟ್ರಗಳು ನಮ್ಮಲ್ಲಿ ಈ ಒಂದು ಇದರಲ್ಲಿ FDI ನ ಜಾಸ್ತಿ ಮಾಡ್ತಿದ್ದಾವೆ ಅಂತ ನೋಡ್ತಾ ಬರಬಹುದು. ಸೊ ಮುಖ್ಯವಾಗಿ ನಮ್ಗೆ ಈ ಪ್ರವೃತ್ತಿಗಳನ್ನ ನೋಡ್ತಾ ಬಂದ್ರೆ ಭಾರತ ಜಾಗತಿಕವಾಗಿ ಪ್ರಮುಖ FDI ತಾಣಗಳಲ್ಲಿ ಒಂದಾಗಿದೆ. ಅದರಲ್ಲೂ ಕೂಡ 2014ರಿಂದ ಇಲ್ಲಿವರೆಗೂ ಕೂಡ ಯುನೈಟೆಡ್ ಸ್ಟೇಟ್ಸ್ ನ ಅಥವಾ ಅಮೆರಿಕನ್ ಡಾಲರ್ ವೈಸ್ ನೋಡ್ತಾ ಬಂದ್ರೆ 650ಕ್ಕೂ ಹೆಚ್ಚು ಶತಕೋಟಿ ಡಾಲರ್ಗಳಲ್ಲಿ ವಹಿವಾಟುವನ್ನ ಹೂಡಿಕೆಯನ್ನ ಆಕರ್ಷಿಸಿದೆ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕಾಗತ್ತೆ. ಅಷ್ಟು ಅಗಾಧ ಪ್ರಮಾಣದಲ್ಲಿ ಹೂಡಿಕೆಯನ್ನ ಆಕರ್ಷಿಸುವ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಅಂಡ್ ಯಾವ ರಾಷ್ಟ್ರಗಳಿಂದ ಹೆಚ್ಚು FDI ಬರುತ್ತೆ ಅಂತ ನೋಡ್ತಾ ಬಂದಾಗ ನಮಗೆ ಮುಖ್ಯವಾಗಿ ಬರುವಂತದ್ದು ಇಂಡಿಯನ್ ಓಷನ್ ನಲ್ಲಿರುವಂತಹ ಮರಿಷಿಯಸ್ ರಾಷ್ಟ್ರ, ಏನು ಐಲ್ಯಾಂಡ್ ನೇಷನ್ ಆಗಿರಬಹುದು, ಸಿಂಗಾಪುರದಿಂದ ಆಗಿರಬಹುದು, USA, ನೆದರ್ಲ್ಯಾಂಡ್ಸ್ ಮತ್ತು ಜಪಾನ್ ರಾಷ್ಟ್ರಗಳಿಂದ ಇತ್ತೀಚೆಗೆ ಹೆಚ್ಚು ಪ್ರಮಾಣದಲ್ಲಿ FDI ನ ಒಳಹರಿವು ಬರ್ತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಅಂಡ್ ಅದೇ ರೀತಿನಲ್ಲಿ ಯಾವ ವಲಯದ ಮೇಲೆ ಅಂದ್ರೆ ವಿಚ್ ಸೆಕ್ಟರ್ಸ್ ಮೇಲೆ ಈ ಒಂದು FDI ಹೆಚ್ಚು ಪ್ರಮಾಣದಲ್ಲಿ ಹೂಡಿಕೆಯನ್ನ ಮಾಡ್ತಿದ್ದಾರೆ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಸರ್ವಿಸಸ್ ಅಥವಾ ಸೇವೆಗಳ ಮೇಲೆ ಹೆಚ್ಚು ಹೂಡಿಕೆಯನ್ನ ನಾವು ಕಾಣಬಹುದಾಗಿರುತ್ತೆ. ಅದ್ರ ಜೊತೆಗೆ IT, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರಬಹುದು, ಟೆಲಿಕಾಂಗಳಾಗಿರಬಹುದು, ಆಟೋಮೊಬೈಲ್ ಆಗಿರಬಹುದು, ಅಂಡ್ ಕೆಲವು ವ್ಯಾಪಾರದ ಸೆಕ್ಟರ್ಗಳಲ್ಲೂ ಮೇಲೂ ಕೂಡ ಹೆಚ್ಚಿನ ಒಂದು FDI ಹೂಡಿಕೆಯನ್ನ ನಾವು ನೋಡ್ತಾ ಬರ್ತೀವಿ. ಇನ್ನು ಹೊರಹರಿವು ಅಂಡ್ ಒಳಹರಿವು ಅಂತಲೂ ಕೂಡ ನಿಮ್ಗೆ ಅವಾಗಲೇ ಹೇಳಿದೆ. ಅಂದ್ರೆ ಭಾರತವನ್ನ ಹೊರತುಪಡಿಸಿ ಬೇರೆ ರಾಷ್ಟ್ರಗಳಿಂದ ಭಾರತದ ಒಂದು ಕಂಪನಿ ಮೇಲೆ ಅಥವಾ ಭಾರತದ ಒಂದು ಉದ್ಯಮದ ಮೇಲೆ ಏನ್ ಹೂಡಿಕೆ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ಅದನ್ನ ಇನ್ಫ್ಲೋ ಅಂತ ಕರಿತೀವಿ. ಅದೇ ರೀತಿನಲ್ಲಿ ಔಟ್ಫ್ಲೋ ಅನ್ನೋಂಥದ್ದು ಇರುತ್ತೆ. FDI ಔಟ್ಫ್ಲೋ ಅಂತ ಬಂದಾಗ ಭಾರತೀಯ ವ್ಯಕ್ತಿಗಳು, ಭಾರತೀಯ ಕಂಪನಿಗಳು ಹೊರ ರಾಷ್ಟ್ರದ ಕಂಪನಿಗಳ ಮೇಲೆ ಏನ್ ಹೂಡಿಕೆಯನ್ನ ಮಾಡ್ತೀವಿ ಅದನ್ನ ಔಟ್ಫ್ಲೋ ಆಫ್ FDI ಅಂತಾನು ಕೂಡ ಕರಿತಾ ಬರ್ತೀವಿ. ಈ ರೀತಿಯಾಗಿ ಇನ್ಫ್ಲೋ ಅಂಡ್ ಔಟ್ಫ್ಲೋ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇನ್ಫ್ಲೋ ಅಂಡ್ ಔಟ್ಫ್ಲೋ ಎಲ್ಲರೂ ಕೂಡ ನೋಡ್ತಾ ಬರ್ಬೋದು. ಇಲ್ಲಿ ಮುಖ್ಯವಾಗಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಔಟ್ಫ್ಲೋ ಆಗುತ್ತೆ ಅನ್ನುವಂಥದ್ದು, ಔಟ್ಫ್ಲೋ ಬಂದಾಗ ನಮಗೆ ಭಾರತದಿಂದ $24 ಬಿಲಿಯನ್ ಏನೋ ಅಮೌಂಟ್ ಕೂಡ ಔಟ್ಫ್ಲೋ ಆಗ್ತಾ ಇದೆ. ಇತ್ತೀಚೆಗೆ ಭಾರತದವರು ಕೂಡ ಫ್ಯಾಕ್ಟರ್ಸ್ ಗಳು ಏನೇನು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿರುವಂತದ್ದು ಮಾರ್ಕೆಟ್ ಮೇಲೆ ಹೊರ ರಾಷ್ಟ್ರದ ಕಂಪನಿಗಳ ಮೇಲೆ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಅದ್ರೂ ಕೂಡ ಮುಖ್ಯವಾಗಿ ಸಿಂಗಾಪುರ ರಾಷ್ಟ್ರಕ್ಕೆ ಹೆಚ್ಚು ಹೂಡಿಕೆಯನ್ನ ಭಾರತದಿಂದ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು ವಿದೇಶಿ ನೇರ ಹೂಡಿಕೆಯ ಒಳಹರಿವಿನ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಅಂದ್ರೆ ಒಂದು ರಾಷ್ಟ್ರ ಅಥವಾ ಒಂದು ಕಂಪನಿ ಅಥವಾ ಒಂದು ವ್ಯಕ್ತಿ ಭಾರತದ ಮೇಲೆ ಹೂಡಿಕೆ ಮಾಡಬೇಕು ಅಂತ ಅಂದ್ರೆ ಮುಖ್ಯವಾಗಿ ಆತ ಅಥವಾ ಆ ಒಂದು ಕಂಪನಿ ಗಮನಿಸುವಂತಹ
ಅಥವಾ ಒಂದು ಯಾವ ಅಂಶಗಳನ್ನ ಒಂದು ಪ್ರಭಾವಿಸ್ತವೆ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಆರ್ಥಿಕ ಸ್ಥಿರತೆ ಎನ್ನುವಂಥದ್ದು. ಅಂದ್ರೆ ಒಂದು ರಾಷ್ಟ್ರದ ಎಕಾನಮಿ ಅಥವಾ ಆರ್ಥಿಕತೆ ಎಷ್ಟು ಮಟ್ಟಿಗೆ ಸ್ಥಿರವಾಗಿದೆ, ಅಂದ್ರೆ ಎಷ್ಟು ಮಟ್ಟಿಗೆ ಪಾಸಿಟಿವ್ ಆಗಿ ನಡೀತಾ ಇದೆ, ಯಾವುದೇ ರೀತಿಯಾದಂತಹ ರಿಸೆಷನ್ ಆಗಿರಬಹುದು ಅಥವಾ ದಿವಾಳಿತನ ಹಿಂಜರಿತನಕ್ಕೆ ಒಳಗಾಗದೆ ಎಕಾನಮಿ ಬೆಳೀತಾ ಇರುವಂತಹ ಅಂಶವನ್ನ ಗಮನಿಸ್ತವೆ. ಅದ್ರ ಜೊತೆಗೆ ನಿಯಂತ್ರಕ ಪರಿಸರಗಳಾಗಿರ್ಬೋದು, ಅಂದ್ರೆ ಯಾವ ಮಟ್ಟಿಗೆ ಲಾಗಳಾಗಿರಬಹುದು ಅಥವಾ ರೆಗ್ಯುಲೇಟರಿ ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಾಗಿರಬಹುದು, ಎಕನಾಮಿಯ ಅಂದ್ರೆ ಗವರ್ನಮೆಂಟ್ ನ ಸಪೋರ್ಟ್ ಆಗಿರಬಹುದು, ಇವೆಲ್ಲವೂ ಕೂಡ ಮುಖ್ಯವಾಗಿರುತ್ತೆ. ಅಂಡ್ ಆಯಾ ಸೆಕ್ಟರ್ನಗಳ ಪಾಲಿಸಿಗಳು ಅಥವಾ ನೀತಿಗಳು ಕೂಡ ತುಂಬಾ ಮುಖ್ಯವಾಗುತ್ತೆ. ಅಂಡ್ ಇನ್ನೊಂದು ನಮ್ಗೆ ರಾಜಕೀಯದ ಸ್ಥಿರತೆ ಅಂತ ಕರಿತೀವಿ, ಅಂದ್ರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನುವಂಥದ್ದು. ಅಂದ್ರೆ ಒಂದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಅಥವಾ ಆಲ್ಮೋಸ್ಟ್ ವಿಶ್ವದಲ್ಲಿ ಇರುವಂತ ಎಲ್ಲಾ ರಾಷ್ಟ್ರಗಳು ಕೂಡ ಬಹುಮುಖ್ಯ ರಾಷ್ಟ್ರಗಳು ಡೆಮೋಕ್ರಸಿನ ಇರುತ್ತೆ. ಕೆಲವು ರಾಷ್ಟ್ರಗಳಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಮಲ್ಟಿ ಪಾರ್ಟಿ ಸಿಸ್ಟಮ್ಸ್ ಗಳಿದ್ದಾಗ ಒಂದು ಪಾರ್ಟಿ ತಂದಂತಹ ಕಾನೂನುಗಳೇನಿರ್ತವೆ, ಲಾ ನೀತಿಗಳು ಪಾಲಿಸಿಗಳೇನಿರ್ತವೆ, ಮತ್ತೊಂದು ಗವರ್ನಮೆಂಟ್ ಬಂದಾಗ ಅದನ್ನೆಲ್ಲವನ್ನು ಕೂಡ ಅಬಾಂಡನ್ ಮಾಡಿ ಹೊಸ ಕಾನೂನುಗಳನ್ನ, ಹೊಸ ಲಾಗಳನ್ನ, ನೀತಿಗಳನ್ನ ತರೋದಿರುತ್ತೆ. ಇಲ್ಲಿ ತುಂಬಾ ಡಿಸ್ಕಂಟಿನ್ಯೂಟಿ ಜಾಸ್ತಿ ಆಗ್ತಾ ಬರುತ್ತೆ. ಹಿಂಗಿದ್ದಾಗ ಹೂಡಿಕೆ ಮಾಡೋರ್ಗೂ ಕೂಡ ಹಿಂಜರಿತಾ ಇರುತ್ತೆ. ಅಂದ್ರೆ ಬೇರೆ ಗವರ್ನಮೆಂಟ್ ಬಂದಾಗ ಅವ್ರು ಏನ್ ತರ್ಬೋದಪ್ಪ, ಹೊಸ ಕಾನೂನುಗಳು ಏನ್ ತರ್ಬೋದು, ಸುಮ್ಮನೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ದೇಶದ ಮೇಲೆ ಅನ್ನುವಂಥದ್ದು ಇರುತ್ತೆ. ಸೊ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನುವಂಥದ್ದು ಯಾವುದೇ ಡಿಕ್ಟೇಟರ್ಶಿಪ್ ಗಳಾಗಿರಬಹುದು, ಯಾವುದೇ ರಾಜಕೀಯದ ಅಭದ್ರತೆಗಳಾಗಿರ್ಬೋದು, ಇದು ಯಾವುದು ಇಲ್ದಲ್ಲಿರುವಂತಹ ಎಕಾನಮಿಯನ್ನ ಹುಡುಕುವಂಥದ್ದು. ಮೂಲ ಸೌಕರ್ಯಗಳು ಕೂಡ ಮುಖ್ಯವಾಗಿರುತ್ತೆ. ಯಾವುದೇ ಒಂದು ಬಿಸ್ನೆಸ್ ಅನ್ನು ಬಿಲ್ಡ್ ಮಾಡಬೇಕು ಅಂತ ಅಂದ್ರೆ ಮುಖ್ಯವಾಗಿ ಮೂಲ ಸೌಕರ್ಯಗಳ ಕನೆಕ್ಟಿವಿಟಿಯ ಪ್ರಾಮುಖ್ಯತೆ ಬೇಕಾಗಿರುತ್ತೆ. ಮುಖ್ಯವಾಗಿ ಚೆಕ್ ಮಾಡ್ತಾ ಬರ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು ಯಾವ ಮೂಲಕದಲ್ಲಿ ಹೂಡಿಕೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಆಟೋಮೆಟಿಕ್ ಅನ್ನುವಂಥದ್ದು ಒಂದಿರುತ್ತೆ, ಇನ್ನೊಂದು ಗವರ್ನಮೆಂಟ್ ವೇನಲ್ಲಿ ಒಂದಿರುತ್ತೆ. ಆಟೋಮೆಟಿಕ್ ಅಂತ ಬಂದಾಗ ಸೊ ಯಾವುದೇ ಅನುಮೋದನೆಯನ್ನ ಪಡೆಯದಲ್ಲೇ ನೇರವಾಗಿ ಅಂದ್ರೆ ಸರ್ಕಾರದಿಂದ ಅಥವಾ ರೆಗ್ಯುಲೇಟರಿ ಹೌಸ್ ಗಳಿಂದ ಯಾವುದೇ ರೀತಿಯಾದಂತಹ ಅನುಮೋದನೆಯನ್ನ ಪಡೆಯದೆ ನೇರವಾಗಿ ಹೂಡಿಕೆ ಮಾಡುವಂತಹ ಏನಿರುತ್ತೆ ಅದನ್ನ ನಮ್ಗೆ ಸ್ವಯಂ ಚಾಲಿತ ಅಥವಾ ಆಟೋಮೆಟಿಕ್ ರೂಟ್ ಅಂತ ಕೂಡ ಕರಿತಾ ಬರ್ತಾರೆ. ಸೊ ಇಲ್ಲಿ ನಮ್ಗೆ ವ್ಯವಹಾರ ಅಥವಾ ಸುಲಭಗೊಳಿಸೋದಕ್ಕೆ, ವಿದೇಶಿ ಬಂಡವಾಳನ ಆಕರ್ಷಣೆ ಮಾಡೋದಕ್ಕೆ ಈ ತರದ ಒಂದು ವಿನ್ಯಾಸವನ್ನ ಮಾಡಿರ್ತಾರೆ. ಇನ್ನು ಸರ್ಕಾರಿ ಮಾರ್ಗ ಅಂತ ಕರಿತಾ ಬರ್ತಾರೆ. ಸರ್ಕಾರಿ ಮಾರ್ಗ ಅಂತಂದ್ರೆ ಗವರ್ನಮೆಂಟ್ ನ ಅಪ್ರೂವಲ್ ತಗೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೆಲವು ಸೆಕ್ಟರ್ಗಳ ಮೇಲೆ ಸರ್ಕಾರ ನಿಷೇಧವನ್ನ ಇರುತ್ತೆ ಅಥವಾ ಕ್ಯಾಪ್ ಅಂತ ಕರಿತೀವಿ, ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ಅಷ್ಟೇ ಹೂಡಿಕೆಯನ್ನ ಮಾಡಬಹುದು ಅಂತ ಹೇಳಿರುತ್ತೆ. ಸೊ ಆ ಒಂದು ರೀತಿಯಿಂದಾಗಿ ಸರ್ಕಾರದ ಒಂದು ಅನುಮೋದನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು FDI ನ ರೆಗ್ಯುಲೇಟ್ ಮಾಡೋದಕ್ಕೆ ಯಾವ ನೀತಿ ನಿಯಮಗಳು ಸಂಸ್ಥೆಗಳು ಇದಾವೆ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಭಾರತದಲ್ಲಿರುವಂತದ್ದು ಪ್ರಸ್ತುತ FDI ನ ನಿಯಂತ್ರಣ ಮಾಡೋದಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪಾಲಿಸಿ 2020 ಏನಿದೆ ಅದು ನಮ್ಗೆ ಮುಖ್ಯವಾಗಿ ಈ ಒಂದು ನಿಯಂತ್ರಣವನ್ನ ಮಾಡುತ್ತೆ. ಇದ್ರ ಜೊತೆಗೆ FEMA ಅನ್ನುವಂತಹ ಒಂದು ಕಾನೂನುಗಳು ಕೂಡ ಇದಾವೆ, ನಿಯಮಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ 2019 ತಂದಿರುವಂತದ್ದು. ಅದು ಕೂಡ ನಮ್ಗೆ ಒಂದಷ್ಟು ನಿಯಂತ್ರಣವನ್ನ ಹೇಗೆ ಕಾನೂನು ತರಬೇಕು ಅಥವಾ ಯಾವ ಒಂದು ಅಂಶದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ತರಬೇಕು, ಹೂಡಿಕೆ ಮಾಡಬೇಕು ಅನ್ನುವಂಥದ್ದು. ಸೊ ಈ FEMA ಅಂತ ಬಂದಾಗ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತಂಥದ್ದು ಕೂಡ ಇರುತ್ತೆ. ಅದು ಮೂಲತಃ 1999 ತರುವಂಥದ್ದು. ಬಟ್ ಅದನ್ನ ಅನೇಕ ಸಲ ಅಮೆಂಡ್ಮೆಂಟ್ ಗಳನ್ನ ಮಾಡೋದ್ರ ಮೂಲಕ 2019 ಒಂದಷ್ಟು ನಿಯಮಗಳನ್ನ ತರಲಾಗಿದೆ. ಸೊ ಅದು ಕೂಡ ನೀವು ನೋಡ್ತಾ ಗಮನಿಸಬೇಕಾಗಿರುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಲ್ಲಿ ಬರುವಂತಹ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಅಂದ್ರೆ ಪ್ರಮೋಷನ್ ಡಿಪಾರ್ಟ್ಮೆಂಟ್ ಏನಿದೆ, DPIIT ಅಂತಾನು ಕೂಡ ಕರಿತಾ ಬರ್ತೀವಿ. ಸೊ ಆ ಒಂದು ಇಲಾಖೆ ಮುಖ್ಯವಾಗಿ ಪ್ರಾಥಮಿಕವಾಗಿ ಪ್ರೈಮರಿಯಾಗಿ ಭಾರತದಲ್ಲಿ FDI ನ ನಿಯಂತ್ರಕವಾಗಿ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಭಾರತದಲ್ಲಿ RBI ಕೂಡ ಈ ಒಂದು ನಿಯಮಗಳನ್ನು ಜಾರಿಗೆ ತಂದಿರುವಂತಹ ಅಧಿಕಾರವನ್ನ ಹೊಂದಿರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಸೊ ಮುಖ್ಯವಾಗಿ ಕೈಗಾರಿಕೆ ಮತ್ತು ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ ಅನ್ನುವಂಥದ್ದು, ಆ ಸಚಿವಾಲಯದಲ್ಲಿ ಅಂಡರ್ ಅಲ್ಲಿ ಬರುವಂತಹ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಅನ್ನುವಂಥದ್ದು ಏನು ಪ್ರೈಮರಿ ರೆಗ್ಯುಲೇಟರಿ ಆಗಿರುತ್ತೆ. ಅದ್ರ ಜೊತೆಗೆ RBI ಕೂಡ ಒಂದಷ್ಟು ಸಂಸ್ಥೆಗಳಲ್ಲಿ ಒಂದಷ್ಟು ಸೆಕ್ಟರ್ ಅಲ್ಲಿ ರೆಗ್ಯುಲೇಟ್ ಮಾಡುತ್ತೆ ಅನ್ನುವಂಥದ್ದು ನಿಮಗೆ. ಅಂಡ್ ಅದ್ರ ಜೊತೆಗೆ ಒಂದಷ್ಟು ವಿಷಯಗಳಲ್ಲಿ ಒಂದು ಲೈಕ್ ಸೆಕ್ಟರ್ಗಳಲ್ಲಿ FDI ನ ಭಾರತ ನಿಷೇಧ ಮಾಡಿದೆ. ಅವು ಯಾವ್ಯಾವು ಅಂತ ನೋಡ್ತಾ ಬಂದಾಗ ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನ್ ಏನಿದೆ ಅಥವಾ ಪರಮಾಣು ಶಕ್ತಿ ಉತ್ಪಾದನೆ ಏನಿದೆ ಅಲ್ಲಾಗಿರಬಹುದು, ಜೂಜು ಅಥವಾ ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಗಳಾಗಿರಬಹುದು, ಲಾಟ್ರಿ ಕ್ಷೇತ್ರದಲ್ಲಾಗಿರ್ಬೋದು, ಚಿಟ್ ಫಂಡ್ಗಳಾಗಿರಬಹುದು,
ರಿಯಲ್ ಎಸ್ಟೇಟ್ ಮತ್ತು ತಂಬಾಕು ಉದ್ಯಮಗಳಲ್ಲಿ ಈ ಒಂದು FDI ಅನ್ನ ಭಾರತ ನಿಷೇಧ ಮಾಡಿರುತ್ತೆ. ಇಲ್ಲಿ ಕೇವಲ ದೇಶಿ ಸಂಸ್ಥೆಗಳು, ದೇಶಿ ವ್ಯಕ್ತಿಗಳು ಅಥವಾ ನಿವಾಸಿಗಳು ಮಾತ್ರನೇ ಹೂಡಿಕೆ ಮಾಡಬಹುದು ಅನ್ನುವಂಥದ್ದು ಗೊತ್ತಿಲ್ಲ. ಇನ್ನು FDI ಬಗ್ಗೆ ಇರುವಂತಹ ಕ್ರಿಟಿಸಿಸಮ್ ಅಥವಾ ಟೀಕೆಗಳು ಯಾವ್ಯಾವು ಅಂತ ಬಂದಾಗ ಈ MNC ಕಂಪ್ನಿಗಳ ಒಂದು ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. MNC ಅಂತ ಬಂದಾಗ ಬಹುರಾಷ್ಟ್ರೀಯ ಸಂಸ್ಥೆ ಅಂತ ಕರಿತಾ ಬರ್ತಾರೆ, ಅಥವಾ ಮಲ್ಟಿ ನ್ಯಾಷನಲ್ ಆರ್ಗನೈಸೇಷನ್ ಅಥವಾ ಕಂಪನಿ ಅಂತ ಕೂಡ ಕರಿತಾ ಬರ್ತೀವಿ. ಇವು ಮಾರುಕಟ್ಟೆನಲ್ಲಿ ಪ್ರಾಬಲ್ಯವನ್ನ ಸಾಧಿಸಿ ದೇಶೀಯ ಸಂಸ್ಥೆಗಳನ್ನ ಮೂಲೆ ಗುಂಪಾಗಿಸ್ತವೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಮರುಹೂಡಿಕೆ ಮಾಡುವಂತಹ ಒಂದು ಲಾಭದ ವಾಪಸಾತಿ, ಅಥವಾ ಲೈಕ್ ಎಲ್ಲಿ ಸೆಕ್ಟರ್ ಅಲ್ಲಿ ಲಾಭ ಇರುತ್ತೋ ಅಂತ ಸೆಕ್ಟರ್ ಅಲ್ಲಿ ಮಾತ್ರ ಮಾಡ್ತಾರೆ, ಅಥವಾ ಹೋಲಿಸ್ಟಿಕ್ ಒಂದು ಡೆವಲಪ್ಮೆಂಟ್ ಅನ್ನ ನೆಗ್ಲಿಜೆನ್ಸ್ ಮಾಡ್ತವೆ ಅನ್ನುವಂಥದ್ದು. ಅಂಡ್ ಅತಿ ಹೆಚ್ಚು MNC ಗಳಿಗೆ ಪರ್ಮಿಷನ್ ಕೊಡಬೇಕಾದ್ರೆ ಒಂದಷ್ಟು ಈ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟ ಹಾಗೂ ಕೂಡ ಅವರಿಗೆ ಸಡಿಲಿಕೆಯನ್ನ ಮಾಡ್ತೀವಿ. ಸೊ ಅದರಿಂದಾಗಿ ಸಮಾಜದಲ್ಲಿ ಒಂದಷ್ಟು ನಿಸರ್ಗವನ್ನ, ಪರಿಸರವನ್ನ ಹಾಳು ಮಾಡುವಂತ ಕೆಲಸಗಳು ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಪ್ರಾದೇಶಿಕ ಅಸಮತೋಲನ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು ಕ್ರಿಟಿಸಿಸಮ್. ಯಾಕಂದ್ರೆ ಮೋಸ್ಟ್ ಆಫ್ ದ MNC ಕಂಪ್ನೀಸ್ ಇರುವಂಥದ್ದು ಕರ್ನಾಟಕದಲ್ಲಿ ನೋಡೋದಾದ್ರೆ ಇನ್ನು ಬೆಂಗಳೂರಿನಲ್ಲಿ ಇನ್ನುವಂಥದ್ದು, ಅದರ್ ಸಿಟೀಸ್ ಏನಿದಾವೆ ತುಂಬಾ ಡಿಪ್ರೈವ್ ಅನ್ನ, ಅಸಮತೋಲನವನ್ನ ಹೊಂದಿದಾವೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಬರ್ತೀವಿ. ಅಂಡ್ ಸಾಂಸ್ಕೃತಿಕವಾಗಿ ಕೂಡ ಏಕೀರೂಪೀಕರಣ ಅನ್ನುವಂಥದ್ದು, ಅಂದ್ರೆ ಈ MNC ಗಳು ಏನ್ ಮಾಡ್ತವೆ, ತನ್ನ ಒಂದು ಮೂಲ ದೇಶ ಏನಿರುತ್ತೆ, ಮೂಲ ರಾಷ್ಟ್ರ ಏನಿರುತ್ತೆ, ಅದರದ್ದಾದಂತ ಸಂಸ್ಕೃತಿಯನ್ನ, ಆ ಒಂದು ಕಲ್ಚರ್ಗಳನ್ನ ಇಲ್ಲಿ ಇಂಪೋಸ್ ಮಾಡ್ತಾ ಬರ್ತಾರೆ. ಸೊ ಅನ್ನುವಂಥದ್ದು ಕೂಡ ಒಂದು ಟೀಕೆಗಳು, ಟಿಪ್ಪಣಿಗಳು ಇರುವಂತದ್ದು. ಆದ್ರೂ ಕೂಡ ಒಟ್ಟಾರೆಯಾಗಿ ರಾಷ್ಟ್ರದ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಾದಂತಹ ಭಾರತದಂತ ರಾಷ್ಟ್ರಗಳಿಗೆ FDI ಅನ್ನುವಂಥದ್ದು ತುಂಬಾನೇ ಮುಖ್ಯವಾಗಿರುತ್ತೆ. ಇವನ್ ಕರ್ನಾಟಕ ರಾಜ್ಯ ಕೂಡ FDI ಅನ್ನ ಆಕರ್ಷಣೆ ಮಾಡೋದಿಕ್ಕೆ ಅಂತ ತನ್ನ ಒಂದಷ್ಟು ಆಯೋಗಗಳನ್ನ, ದಾವೋಸ್ ಏನು ಆರ್ಥಿಕ ಇದಕ್ಕಾಗಿರ್ಬೋದು, ವರ್ಲ್ಡ್ ಎಕನಾಮಿಕ್ ಫೋರಂಗಳಾಗಿರ್ಬೋದು, ಅಥವಾ ಫಾರಿನ್ ಕಂಟ್ರಿಗಳಿಗೆ ಡೆಲಿಗೇಷನ್ ಗಳನ್ನ, ಆಯೋಗಗಳನ್ನ ಕಳಿಸೋದು ಕೂಡ ನಾವು ನೋಡ್ತಾ ಬಂದಿರ್ತೀವಿ. ಆ ಭಾರತದಲ್ಲಿ ಯಾವ ರಾಜ್ಯಗಳಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ FDI ಬರುತ್ತೆ ಅಂದ್ರೆ ಅಂತ ನೋಡ್ತಾ ಬಂದಾಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಈ ಎರಡು ರಾಜ್ಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ, ಅಗಾಧ ಪ್ರಮಾಣದಲ್ಲಿ FDI ಬರುತ್ತೆ. ಒಂದು ಅಂಕಿಅಂಶಗಳ ಪ್ರಕಾರ 100ರಲ್ಲಿ ಮೋರ್ ದ್ಯಾನ್ 50 to 60% ಅಷ್ಟು FDI ಈ ಎರಡೇ ರಾಜ್ಯಗಳಿಗೆ ಬರುತ್ತೆ ಅಂತ ಅಂದ್ರೆ ಎಷ್ಟು ಅಗಾಧ ಪ್ರಮಾಣದಲ್ಲಿ FDI ಹರಿದು ಬರುತ್ತೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಈ FDI ನಿಂದನೂ ಕೂಡ ಆರ್ಥಿಕತೆ ಬೆಳೆಯುತ್ತೆ ಅನ್ನುವಂಥದ್ದು. ಆದ್ರೆ ಯಾವ ಸೆಕ್ಟರ್ ಅಲ್ಲಿ ಬೆಳೆಸ್ಕೋತೀವಿ, ಹೇಗೆ ಬೆಳೆಸ್ಕೋತೀವಿ, ಪರಿಸರದ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಒಂದು ಅವನತಿಗೆ ಅವಕಾಶವನ್ನು ಕೊಡದಲ್ಲಿ ಹೇಗೆ ನಾವು ಬೆಳೆಸ್ಕೋತೀವಿ ಅನ್ನುವಂಥದ್ದು ಆಯಾ ರಾಷ್ಟ್ರಗಳ, ಆಯಾ ಸರ್ಕಾರಗಳ ಮೇಲೆ ನಿಂತಿರುವಂಥದ್ದು. ಇದಿಷ್ಟು FDIಗೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.